ಶಾಸಕ ಮೇಲೆ ದಬ್ಬಾಳಿಕೆ ನಿಲ್ಲಿಸದಿದ್ದರೆ ರಾಜ್ಯಾದ್ಯಂತ ಪ್ರತಿಭಟಿಸುವುದಾಗಿ ಎಚ್ಚರಿಕೆ. ಆಲೂರಿನಲ್ಲಿ ಆಲೂರು ಕಟ್ಟಾಯ ಸಕಲೇಶಪುರ ಕ್ಷೇತ್ರದ ಶಾಸಕರ ವಿರುದ್ಧ ಕಮಿಷನ್ ಆರೋಪವನ್ನು ಮಾಜಿ ಶಾಸಕರಾದ ಹುರುಡಿ ವಿಶ್ವನಾಥ್ ಅವರು ಪ್ರಸ್ತಾಪ ಮಾಡಿದ್ದನ್ನು ಖಂಡಿಸಿ ಇಂದು ತಾಲ್ಲೂಕಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಚೇರಿಯ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿಎಸ್ಸಿ ಮೋರ್ಚಾ ತಾಲ್ಲೂಕು ಅಧ್ಯಕ್ಷರಾದ ದೇವರಾಜ್ ಕಣತೂರು ಅವರು ಮಾಜಿ ಶಾಸಕ ಹುರುಡಿ ವಿಶ್ವನಾಥ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಎಂಎಲ್ಎ ವಿಶ್ವನಾಥ್ ಅವರು ಆಧಾರದ ಮೇಲೆ ಇವರು ಆರೋಪಗಳನ್ನು ಕಮಿಷನ್ ಆರೋಪ ಮಾಡ್ತಾರೆ. ಮತ್ತೆ ಇನ್ನೊಂದು ಹೇಳಿದ್ದಾರೆ ಲೂಟಿ ಅಂತ ಹೇಳಿ. ಲೂಟಿ ಅಂದ್ರೆ ಏನು? ನಿಮ್ಮ ಹತ್ರ ಸಾಕ್ಷ್ಯಾಧಾರಗಳಿದೆಯಾ? ಗಾಳಿಯಲ್ಲಿ ಗುಂಡು ಹೊಡೆಯುವಂಥದ್ದು ಆಗಬಾರ್ದು. ವಿಶ್ವಣ್ಣವರೇ, ನಿಮ್ಮ ತುಂಬ ನಮಗೆ ಗೌರವ ಇದೆ, ನೀವು ಇಲ್ಲಿದ್ದೀರಿ. ಲೂಟಿ ಅಂದ್ರೆ ಏನು? ನಿಮ್ಮ ಅಧಿಕಾರ ಅವಧಿಯಲ್ಲಿ ರೋಡ್ಗಳನ್ನ ಕಾಮಗಾರಿ ಮಾಡ್ದೇ ಬಿಲ್ ಮಾಡಿಸ್ಕೊಂಡಿದ್ರು, ಅದು ಲೂಟಿ. ಮತ್ತೆ ಹೇಳ್ತೀರಾ ನ್ಯಾಯ ಪಂಚಾಯತ್ಗೆ ಮರ ಹೊಡೆಯೋದು ಅದು ಇದು ಅಂತ ಹೇಳ್ತೀರಾ. ಅವ್ರ ಅವಧಿಯಲ್ಲಿ ಯಾವುದೇ ಅಕ್ರಮಗಳು ನಡೀತಾ ಇಲ್ಲ. ಅವ್ರ ಮನೆಗೆ ಹೋಗೋಂಥವ್ರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋಕೆ ಹೋಗ್ತಾರೆ. ಅವರು ಅದು ಬಿಟ್ಟು ಬೇರೆ ಯಾವುದೂ ಕೂಡ ಅಲ್ಲಿ ಇಲ್ಲ. ಅವ್ರು ಯಾವುದೇ ಹಣಬಾಧ್ಯತೆಯಾಗಿ ರಾಜಕೀಯ ಹಿನ್ನೆಲೆಯಿಂದ ಅವರು ಶಾಸಕರಾದಂಥವ್ರಲ್ಲ. ಈ ಕ್ಷೇತ್ರದ ಎಲ್ಲ ಪ್ರೀತಿ ವಿಶ್ವಾಸ ಶಾಸಕರಾಗಿರುವಂಥವ್ರು. ಹಾಗಾಗಿ ನೀವು ಇಲ್ಲೂ ಸಲ ಆರೋಪಗಳು ಮಾಡೋದನ್ನ ಬಿಡಿ, ಗಾಳಿ ಗುಂಡೊಡೆಯೋದನ್ನ ಬಿಡಿ. ಮತ್ತು ಇನ್ನೊಂದು ಹೇಳ್ತೀರಾ ಕಾಡ್ಕೊಳ್ಳೋದು ಮಾಂಸ ಅಂತ ಹೇಳ್ತೀರಾ. ಶಾಸಕರು ಅದನ್ನೆಲ್ಲ ಕಾಯಕ್ಕಾಗುತ್ತಾ? ನಿಮಗೆ ಜವಾಬ್ದಾರಿ ಇಲ್ವಾ? ನೀವು ಮಾಜಿ ಶಾಸಕರಲ್ಲ, ಯಾಕೆ ಇಲ್ಲೂ ಸಲ ಆರೋಪಗಳನ್ನ ಮಾಡ್ತಾ ಇದ್ದೀರಾ? ಯಾಕೆ ಅವ್ರ ಜನಪ್ರಿಯತೆ ಆಗಲಿ, ಅವ್ರ ಅಭಿವೃದ್ಧಿ ಕೆಲಸಗಳಾಗಲಿ, ಅವ್ರ ಹೇಳಿಕೆ ನೀವು ಸಹಿಸಕ್ಕೆ ಆಗ್ತಾ ಇಲ್ವಾ? ಹೇಳಿ, ನೀವು ದಲಿತ ವಿರೋಧಿನಾ? ಹೇಳಿ, ನಾನು ದಲಿತ ವಿರೋಧಿ. ಹಿಂದಿನಿಂದ ಕೂಡ ಸಮಾಜಕ್ಕೆ ಎತ್ಕಟ್ಟುವಂಥ ಕೆಲಸ ಮಾಡ್ತಾನೆ ಬರ್ತಾ ಇದ್ದೀರಾ. ದಯಮಾಡಿ ನೀವು ಇಲ್ಲಿದ್ದೀರಿ, ನಿಮ್ಮ ಗೌರವ ಇದೆ. ಬಿಜೆಪಿ ಪಕ್ಷ ನಿಮ್ಮ ಚುನಾವಣೆ ನಿಲ್ಲಿಸಿದ ಸಂದರ್ಭದಲ್ಲಿ ನಾವು ಕೂಡ ನಿಮಗೆ ವೋಟ್ ಮಾಡಿದ್ದೀವಿ. ನಿಮಗೆ ಗೌರವ ಇದೆ, ನಮಗೆ ನೀವು ಹಿರಿಯರಿದ್ದೀರಿ. ನಿಮ್ಮ ಗದೆ ತಕ್ಕಂತೆ ನೀವು ಮಾತಾಡಿ ದಯಮಾಡಿ. ನಾನು ಮನೆಯ ಪ್ರಶ್ನೆ ಕೇಳ್ತೀನಿ, ನೀವು ಯಾವ ಪಕ್ಷದಲ್ಲಿ ಇದ್ದೀರ ಅಂತ ದಯಮಾಡಿ ಈ ಕ್ಷೇತ್ರದ ಜನಕ್ಕೆ ಗೊತ್ತಿಲ್ಲ, ಇದವರು ಕೂಡ ಗೊಂದಲದಲ್ಲಿದ್ದಾರೆ. ದಯಮಾಡಿ ನೀವು ಯಾವ ಕ್ಷೇತ್ರದಲ್ಲಿ ಇದ್ದೀರಾ, ಯಾವ ಪಾರ್ಟಿಲಿದ್ದೀರಾ ಅಂತ ಹೇಳಿ. ಯಾವ ಪಾರ್ಟಿಲಿದ್ದೀರಾ ನೀವು ಅದನ್ನು ಫಸ್ಟ್ ಜನಗಳಿಗೆ ತಿಳಿಸಿ, ಆಮೇಲೆ ಮಾತಾಡಿ. ಗಾಳಿಯ ಗುಂಡೊಡೆಯುವಂಥದ್ದು ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗೋದು ಬೇಡ. ಸಾಕ್ಷಿ ಆಧಾರಗಳನ್ನ ಕೊಡಿ. ಶಾಸಕರು ಹೇಳಿದ್ದಾರೆ, ಸಾಕ್ಷಿ ಆಧಾರಗಳಿದ್ರೆ ಈಗ ಬಿಡುಗಡೆ ಮಾಡಿ ಅಂತ ಶಾಸಕರೇ ಹೇಳಿದ್ದಾರೆ. ಜನಕ್ಕೆ ಲೋಕೇಶ್ ಅವರು ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಶಾಸಕರಿಗೆ ಯಾವುದೇ ರೀತಿ ₹1 ಕೊಡ್ತಿಲ್ಲ, ಅವರು ಕೂಡ ಕೇಳಿಲ್ಲ. ಇದಕ್ಕಿಂತ ಇನ್ನೇನು ನಿಮ್ಗೆ ಕ್ಲಾರಿಟಿ ಬೇಕು? ನಿಮ್ಮ ಉದ್ದೇಶ ಏನು ಅದನ್ನ ಹೇಳಿ. ಯಾಕೆ ದಲಿತ ಕ್ಷೇತ್ರದಲ್ಲಿ ಬೆಳಿಬಾರ್ದಾ? ಹೇಳಿ, ಅದನ್ನೇ ಹೇಳಿ. ಇಲ್ಲೂ ಸ್ವಲ್ಪ ಅಪಪ್ರಚಾರ ಮಾಡೋದು ಬೇಡ. ಮತ್ತೆ ಇನ್ನೊಂದು ಹೇಳ್ತೀರಾ, ಫುಡ್ ಕೋರ್ಟು ಇದು ಮಾಡೋದು ಸರಿಯಲ್ಲ, ಇದು ಹೃದಯ ಭಾಗದಲ್ಲಿದೆ, ನಗರದ ಹೃದಯ ಭಾಗದಲ್ಲಿದೆ ಅಂತ ಹೇಳ್ತೀರಾ. ನಗರದ ಹೃದಯ ಭಾಗದಲ್ಲಿ ಮಾಡ್ತಿದೆ ಅಂತ ಕಾಡ ಮಾಡೋಕ್ಕಾಗಲ್ಲ. ವಿಶ್ವಣ್ಣವ್ರೆ, ಹೃದಯ ಭಾಗದಲ್ಲೇ ಮಾಡಬೇಕು, ಜನಗಳಿಗೆ ಅನುಕೂಲ ಆಗೋ ರೀತಿಯೇ ಮಾಡಬೇಕು. ನೀವು ಮಾಜಿ ಶಾಸಕರಿದ್ದೀರಿ, ನಾವು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ನಿಮ್ಮ ಘನತೆ ಗೌರವಕ್ಕೆ ತಕ್ಕಂತೆ ನಡ್ಕೊಂಡ್ರೆ ನಾವು ಕೂಡ ಗೌರವ ಕೊಡ್ತೀವಿ. ದಯಮಾಡಿ ಆ ಕೆಲಸ ಮಾಡಿ ಅಂತ ನಾವು ಮನವಿ ಮಾಡ್ತೀವಿ. ರಾಜ್ಯ ಘಟಕದಲ್ಲಿ ಎಸ್ಸಿ ಮತ್ತು ರಾಜ್ಯಾಧ್ಯಕ್ಷರಾಗಿ ಮಾಡಬೇಕಂಥದ್ದು ನಮ್ಮೆಲ್ಲ ಗೊತ್ತಿರೋ ವಿಚಾರ. ಅವರು ಒಂದಿನ ಕೂಡ ಮನೇಲಿ ಅವರು ಒಂದು ರೆಸ್ಟ್ ತಗೊಳ್ಳಲ್ಲ. ಯಾಕೆ ಈ ಕ್ಷೇತ್ರದಲ್ಲಿ ಜನಗಳಿಗೆ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಕ್ಷೇತ್ರಗಳನ್ನು ಸುತ್ತಾಡಿ ಮೂಲಭೂತ ಸೌಕರ್ಯಗಳು ಏನಿಲ್ಲ, ಚರಂಡಿ ಇರ್ಬೋದು, ರಸ್ತೆ ಇರ್ಬೋದು, ಒಂದು ಕುಡಿಯೋ ನೀರು ಇರ್ಬೋದು, ಒಂದು ಬಡವರಿಗೆ ವೃದ್ಧಾಪ್ಯ ಯೋಜನೆ ಇರ್ಬೋದು, ಇಲ್ಲ ಇನ್ನು ಅಂಗವಿಕಲ ಕೋಟೆ ಇರ್ಬೋದು, ಪ್ರತಿಯೊಂದು ಅಭಿವೃದ್ಧಿ ಕೆಲಸದಲ್ಲಿ ಅವ್ರಿಗೆ ಒಂದು ಜನಸಾಮಾನ್ಯರಿಗೆ ಆಗ್ತಕ್ಕಂಥ ಕೆಲಸಗಳನ್ನ ಮಾಡಿಕೊಡೋದನ್ನು ನೋಡಿದ್ದೀವಿ. ಇಂಥ ಒಂದು ಅಭಿವೃದ್ಧಿ ಅಧಿಕಾರನ ಅವ್ರು ಮಾಡ್ತಕ್ಕಂಥ ಕೆಲಸನ ಸಹಿಸಲಾದೆ ಒಂದು ಭ್ರಷ್ಟಾಚಾರ, ಒಂದು ಲಂಚದ ಅವ್ರ ಮೇಲೆ ಒಂದು ಗುಬೆ ಕೂರಿಸತಕ್ಕಂಥ ನಮ್ಮ ಮಾಜಿ ಶಾಸಕರಾದ ವಿಶ್ವಣ್ಣ ಅವರು ಕೂರಿಸ್ತಾರೆ ಅಂದರೆ ಅದನ್ನು ಖಂಡಿಸ್ತೀವಿ. ಎಸ್ಸಿ ಮೋರ್ಚಾದ ರಾಜ್ಯಾಧ್ಯಕ್ಷರ ಮೇಲೆ ಈ ಒಂದು ಆರೋಪ ಮಾಡ್ತಾರೆ ಅಂದರೆ ನಾವು ದಲಿತ ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ಯಾಕೆಂದ್ರೆ ನಾವು ಅವ್ರನ್ನ ಖಂಡಿಸ್ತೀವಿ ಈ ವಿಚಾರನ. ಅವರು ಏನು ತಗೋಬೇಕಿದ್ದಾರೆ ಈ ಕ್ಷೇತ್ರಕ್ಕೆ ನಾವು ನೋಡಿಲ್ವೇನೋ, ಅವ್ರೇನು ಅವ್ರ ಅವಧಿಯಲ್ಲಿ ಏನು ಮಾಡಿದ್ದಾರೆ ಅಂತಂದ ಅವ್ರು ಮಾಡಿದ್ರೆ ನಮ್ಮ ಶಾಸಕರು ಮಾಡ್ತಕ್ಕಂಥದ್ದನ್ನ ಸಹಿಸಕ್ಕಾಗಲ್ಲ. ಇಲ್ಲಿ ಸಂದ ಆರೋಪಣ ಮಾಡ್ತಕ್ಕಂಥದ್ದು ಅವ್ರು ಎಷ್ಟು ಸರಿಯನ್ನು ಅವರೇ ವಿಮರ್ಶೆ ಮಾಡ್ತಾರೆ. ವಿಶ್ವಣ್ಣ ನಾವು ಈಗಲಾರು ಎಚ್ಚೆತ್ಕೊಂಡು ಅಭಿವೃದ್ಧಿ ಕೆಲಸಕ್ಕೆ ಸಹಕಾರ ಮಾಡಿ ಅದನ್ನ ನಾವು ಒಪ್ಕೊಳ್ತೀವಿ. ಅದನ್ನ ಬಿಟ್ಟು ಸುಮ್ಮನೆ ಏನೇನೋ ಅವ್ರ ಮೇಲೆ ಹೇಳ್ಕೊಂಡು ಭ್ರಷ್ಟಾಚಾರ, ಅಲ್ಲಿ ಭ್ರಷ್ಟಾಚಾರ, ಇಲ್ಲಿ ಮಾಡಬೇಡಿ ಕೆಲಸ, ಅಲ್ಲಿ ಮಾಡಬೇಡಿ, ಏನೇನೋ ಕಟ್ಟೋದು ಅದು ಈ ಕ್ಷೇತ್ರಕ್ಕೆ ಒಂದು ಅವಮಾನ ಮಾಡ್ತಕ್ಕಂಥದ್ದು ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ವಿಶ್ವಣ್ಣ ಅವರು ಹಿರಿಯರಿದ್ದಾರೆ, ಅವರು ರೈತ ಚಳವಳಿ ಬಂದಿರ್ತಕ್ಕಂಥ ನಾವೆಲ್ಲ ನೋಡ್ತೀವಿ. ರೈತ ಚಳವಳಿ, ದಲಿತ ಚಳವಳಿ ಎಲ್ಲ ಮಾಡಿದ್ದಾರೆ. ನೋಡ್ರಿ, ದಲಿತ ಚಳವಳಿ ಇವತ್ತು ದಲಿತ ಒಂದು ಕಾಲೋನಿಗಳಲ್ಲಿ ಹೋಗಿ ಅವ್ರಿಗೆ ನ್ಯಾಯ ಕೊಡಿಸ್ರಿ. ಭೂಮಿ ಇಲ್ಲ, ಕೆಲವ್ರಿಗೆ ಒಂದು ಮನೆ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ. ವಿಶ್ವಣ್ಣ ಅದು ಅವ್ರ ಕಣ್ಣಿ ಕಾಣ್ತದೆ, ಅವ್ರಿಗೆ ಶಾಸಕರ ಕಣ್ಣಿ ಕಾಣ್ತದೆ. ಅವ್ರಿಗೆ
ಮೂಲಭೂತ ಸೌಕರ್ಯಗಳನ್ನು ಎಸ್ ಸಿ ಕಾಲೋನಿಗೆ ಹೋಗಿ ನೋಡ್ಲಿ ಎಷ್ಟೆಷ್ಟು ಕಾಳಜಿ ಇದ್ರೆ ಸೀಮೆಂಟ್ ಮಂಜನವ್ರ ಬಗ್ಗೆ ಇದ್ರೆ ನೀವು ಮಂಜನವ್ರ ಬಗ್ಗೆ ಮಾತಾಡುವಂತ ಮಾತುಗಳನ್ನ ವಾಪಸ್ ತಗೊಂಡು ನಮ್ಮ ದಲಿತರ ಬಗ್ಗೆ ಕಾಡು ಪಾಡೋ ಮಾಂಸವನ್ನು 2,000 ರೂಪಾಯಿ ಮಾರಿದ್ದಾರೆ ಅಂತ ಹೇಳಿದಿರಲ್ಲ, ಸಾಬೀತುಪಡಿಸಿ. ಅದನ್ನ ಒಪ್ಕೋತೀವಿ. ದಲಿತರು ನೋಡಿ, ನೀವು ಕಾಡು ಪಾಡನ್ನ ಮಾರಿದ್ರಂತ ಹೇಳ್ತಿದ್ರಲ್ಲ, ನಮ್ಮ ದಲಿತರ ಮನೆ ಇಲ್ಲ ಕಣ್ರಿ. ಗನ್ನು ಲೈಸೆನ್ಸ್ ಕೊಟ್ಟೋದು ದಲಿತ ಮನೆಗಲ್ಲ, ನಿಮ್ಮಂತ ಮೇಲ್ಜಾತಿ ವರ್ಗದ ಮನೆ ಇರೋದು ಗನ್ನು. ಅವರನ್ನ ಅವ್ರ ಕೈಗೆ ನೀವು ಮಾಡ್ತಿರೋಂಥದ್ದು ಗೊತ್ತಿರ್ಬೇಕು ನಿಮ್ಗೆ ಆ ವಿಚಾರ. ನೀವು ದಲಿತರ ಬಗ್ಗೆ ಯಾಕೆ ಹೇಳ್ತೀರಿ? ಒಬ್ರು ರಾಜ್ಯಾಧ್ಯಕ್ಷರು SC ಮೋರ್ಚಾ ರಾಜ್ಯಾಧ್ಯಕ್ಷರು ಸೀಮಣ್ಣ ಮಂಜನವರು, ಅವರು ಇಡೀ ಜಿಲ್ಲೆಗಲ್ಲ ಕರ್ನಾಟಕ ರಾಜ್ಯಕ್ಕೆ ಅವರು SC ಮೋರ್ಚಾದವರು. ನಾವು ಇದೇ ತರ ನೀವು ಮಾತಾಡಿದ್ರೆ, ಹಗುರವಾಗಿ ದಲಿತರ ಬಗ್ಗೆ ಮಾತಾಡಿದ್ರೆ ಜಿಲ್ಲೆ ಮಾಡ್ತಾರಲ್ಲ. ಮಾಜಿ ಶಾಸಕರಾದ ವಿಶ್ವನಾಥ್ ಅವರು ಬೇಕಾಬಿಟ್ಟಿ ಆರೋಪ ಮಾಡಿದ್ದಾರೆ. ಅದು ಅವರಿಗೆ ಶೋಭೆ ತರುವಂತದ್ದಲ್ಲ. ಆದ್ರಿಂದ ಮರಳು ದಂಧೆ